ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಕೃಷ್ಣ ಅಂತ, ನಿಮ್ಮ BBS ಟ್ರೈನರು. ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತಾ ಇದ್ದೀವಪ್ಪ ಅಂತಂದರೆ, ನಾವು ಮಾಡ್ತಾ ಇದ್ದೀವಲ್ಲ ಈ ಬಿಲ್ಡಿಂಗು, ಏನು 11 ಸ್ಟೋರಿಡ್ ಬಿಲ್ಡಿಂಗ್ ಇದೆಯಲ್ಲ, ಈ 11 ಸ್ಟೋರಿಡ್ ಬಿಲ್ಡಿಂಗಲ್ಲಿ ನಾನು ನಿಮಗೆ ಬೇಸ್ಮೆಂಟು, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರ್ ಎಲ್ಲ ನಿಮಗೆ ಕಾಲಮ್ದನ್ನು ಮೇಯ್ನ್ ರಾಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಇಲ್ಲಿ ಫಸ್ಟ್ ಫ್ಲೋರ್ ಲೆವೆಲಲ್ಲಿದ್ದಾಗ ಕರ್ಟೈಲ್ಮೆಂಟು, ಅಡಿಷನಲ್ ರಾಡ್ಸು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರು ಕೂಡ ಕಾಲಮ್ ಮೇನ್ ರಿನ್ಫೋರ್ಸ್ಮೆಂಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡ್ಕೊತಾ ಬಂದರೆ ನೀವು ಈ ಕಾಲಮ್ ಮೇನ್ ರಾಡ್ಸು ಮತ್ತು ರಿಂಗ್ಸ್ ಎಲ್ಲ ಬಂದ್ಬಿಟ್ಟು ನೀವು ಅಪ್ ಟು 11th ಫ್ಲೋರ್ ತನಕನೂ ನೀವು ಮಾಡ್ಬೋದು. ಸೊ ನಾನೀಗ ಈ 10th ಫ್ಲೋರಲ್ಲಿ ಕೆಲವೊಂದು ಚೇಂಜಸ್ ಆಗ್ತಾ ಇದೆ. ಹೆಂಗೆಪ್ಪ ಅಂತಂದರೆ, ಏನಕ್ಕೆ ಅದು ಚೇಂಜಸ್ ಅಂತಂದರೆ, ನಮ್ಮದು ಈ ಡ್ರಾಯಿಂಗ್ ಬಂದ್ಬಿಟ್ಟು ನಮಗೆ ಕೊಟ್ಟಿರೋದು ಈ ಏನು 10 ಡ್ರಾಯಿಂಗ್ಸು 10 ಶೀಟ್ ಡ್ರಾಯಿಂಗ್ ಏನು ಕೊಟ್ಟಿದ್ದಾರಲ್ಲ, ಕಾಲಮ್ ಡೀಟೇಲಿಂಗು, ಇದು ಬಂದ್ಬಿಟ್ಟು ನಮ್ಮದು ಪ್ರಾಜೆಕ್ಟ್ಸ್ ಸ್ಟಾರ್ಟ್ ಆಗೋ ಟೈಮಲ್ಲಿ, ಅಂದರೆ ನಮ್ದು ಯಾವಾಗ ಕಾಲಮ್ ಫಸ್ಟ್ ಸ್ಟಾರ್ಟ್ ಆಯ್ತಲ್ಲ ಆವಾಗಲೇ ಅಪ್ ಟು ಟೆರಸ್ ತನಕ ಡಿಸೈನ್ ಮಾಡಿ ಈ ಕಾಲಮ್ ಡೀಟೇಲ್ಸ್ನ ನಮಗೆ ಕೊಟ್ಟಿದ್ದಾರೆ. ಸೊ ಇದಾಗಿದ ಮೇಲೆ ನಮ್ಮದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿ ಸೊ ಇಲ್ಲಿ ನಮ್ಮದು ಆಲ್ಮೋಸ್ಟ್ 10th ಫ್ಲೋರು, 8th ಫ್ಲೋರು, ಆಲ್ಮೋಸ್ಟ್ 9th ಫ್ಲೋರ್ ತನಕ ಬರೋದಕ್ಕೆ ಕನಿಷ್ಠ ಅಂದರೆ ಒಂದು ವರ್ಷದ ತನಕ 1 ವರ್ಷ ಆಗುತ್ತೆ. ಸೊ ಆ ಗ್ಯಾಪಲ್ಲಿ ಇವರು ನಮಗೆ ಅಬೋ ಟೆರಾಸು ಮತ್ತು ಟೆರಾಸ್ ಸ್ಲ್ಯಾಬ್ದೆಲ್ಲ ನಮಗೆ ಡಿಸೈನ್ ಮಾಡಿ ಈ ಟೆರಾಸ್ ಲೆವೆಲ್ಲು ಮತ್ತು ಅಬೋ ಟೆರಾಸ್ ಲೆವೆಲ್ದನ್ನು ನಮಗೆ ಡ್ರಾಯಿಂಗ್ನ ಕೊಡ್ತಾರೆ, ಕಾಲಮ್ ಡ್ರಾಯಿಂಗು. ಸೊ ಆ ಕಾಲಮ್ ಡ್ರಾಯಿಂಗ್ ಕೊಡಬೇಕಾದ್ರೆ ಈ ಟೆರಾಸ್ ಲೆವೆಲಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಏನಪ್ಪ ಚೇಂಜಸ್ ಅಂತಂದರೆ, ಈ 11th ಫ್ಲೋರ್ ಇದೆ ಅಲ್ವಾ, ಅಬೋ ಟೆರಾಸ್ ಡಿಸೈನ್ ಮಾಡಬೇಕಾದ್ರೆ ಈ 11th ಫ್ಲೋರ್ ಕಾಲಮಲ್ಲೂ ಕೂಡ ಕೆಲವೊಂದು ಚೇಂಜಸ್ಗಳು ಬರ್ತವೆ. ಆ ಚೇಂಜಸ್ಗಳನ್ನೆಲ್ಲ ಏನಪ್ಪ ಅಂತಂದರೆ, ಈ ಟೆರಾಸ್ ಫ್ಲೋರ್ ಕಾಲಮು ನೋಡಿ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಇದು ನಮ್ಮದು ಅಬೋ ಟೆರಾಸ್ ಫ್ಲೋರು ಕಾಲಮ್ ಡಿಸೈನು ಡೀಟೇಲಿಂಗ್ ಕೊಟ್ಟಿರೋದು. ಸೊ ಈ ಅಬೋ ಟೆರಾಸ್ದು ನಮಗೆ ಡೀಟೇಲಿಂಗ್ ಕೊಡಬೇಕಾದ್ರೆ ಇಲ್ಲಿ ನೋಡಿ 11th ಫ್ಲೋರ್ದು ಕೂಡ ಕೆಲವೊಂದು ಕಾಲಮ್ಸ್ಗಳದ್ದು ಮೇನ್ ರಾಡ್ಸ್ಗಳು ಬಂದ್ಬಿಟ್ಟು ಚೇಂಜಸ್ ಆಗಿದೆ. ಸೊ ಆ ಕಾಲಮ್ ಡೀಟೇಲ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಇದನ್ನು ನಮಗೆ ಆಲ್ರೆಡಿ ನಮಗೆ 9th ಫ್ಲೋರೋ ಅಥವಾ 10th ಫ್ಲೋರೋ ಕನ್ಸ್ಟ್ರಕ್ಷನ್ ನಡೀತಾ ಇರಬೇಕಾದ್ರೆ ನಮಗೆ ಈ ಡ್ರಾಯಿಂಗ್ನ ಇಶ್ಯೂ ಮಾಡ್ತಾರೆ. ಈ ಡ್ರಾಯಿಂಗ್ ಇಶ್ಯೂ ಮಾಡೋ ಟೈಮಲ್ಲಿ ಇಲ್ಲಿ ನೋಡಿ 11th ಫ್ಲೋರ್ ಅಂದರೆ 10th ಫ್ಲೋರಿಂದ 11th ಫ್ಲೋರ್ ಏನಿದೆಯೋ ಈ 11th ಫ್ಲೋರ್ ಕಾಲಮಲ್ಲಿ ನಮಗೆ ಮೇನ್ ರಾಡ್ಸ್ಗಳು ಕೆಲವೊಂದು ಚೇಂಜಸ್ ಆಗಿದ್ದಾವೆ. ಈ ಕಾಲಮ್ ರಾಡ್ಸ್ಗಳನ್ನ ನಾವು 11th ಫ್ಲೋರಲ್ಲಿ ಅಡಿಷನ್ ಮಾಡಬೇಕು. ಸೊ ಈ 11th ಫ್ಲೋರ್ ಕಾಲಮ್ನ ನಾವು ಅಡಿಷನಲ್ ಮಾಡಬೇಕು ಅಂತಂದರೆ ಕೆಲವೊಂದು ರಾಡ್ಗಳು ಬಂದ್ಬಿಟ್ಟು ಹೈಯರ್ ಡಯಾ ಇದ್ದಾವೆ. ಹೈಯರ್ ಡಯಾ ಅಂತಂದರೆ ನೋಡಿ 20 mm ಮತ್ತು 16 mm ಎಲ್ಲ ಇದೆ. ಅದೇ ನಾವು ಈ ಡ್ರಾಯಿಂಗಲ್ಲಿ ನೋಡಿದ್ರೆ ಈ ಲಾಸ್ಟ್ ಫ್ಲೋರಲ್ಲಿ ಬಂದ್ಬಿಟ್ಟು ಎಲ್ಲ ಮ್ಯಾಕ್ಸಿಮಮ್ಮು 12 ಮತ್ತು 16 ಮಾತ್ರ ಕೊಟ್ಟಿದ್ದಾರೆ. ಈ 10th ಫ್ಲೋರು ಮತ್ತು 11th ಫ್ಲೋರಲ್ಲಿ ಎಲ್ಲ ಮತ್ತು 16 ಡಯಾ ಮತ್ತು ನೋಡಿ ಮ್ಯಾಕ್ಸಿಮಮ್ ಅಂದರೆ 16 ಡಯಾ ಮತ್ತು 12 ಡಯಾ ರಾಡ್ಸ್ಗಳೇ ಇರೋದು. ಸೊ ಇಲ್ಲಿ ನಮಗೆ ಲೇಟೆಸ್ಟಾಗಿ ಅಪ್ಡೇಟ್ ಆಗಿರೋ ಕಾಲಮ್ ಡ್ರಾಯಿಂಗ್ ಪ್ರಕಾರ 20 ಡಯಾನು ಕೂಡ ಬಂದಿದೆ. ಸೊ ಈ 20 ಡಯಾ ಬಂದಿರೋದ್ರಿಂದ ನಾವೇನು ಮಾಡಬೇಕು ಅಂತಂದರೆ, ಈ 20 ಡಯಾ ರಾಡ್ಗಳನ್ನ ನಾವು ಇನ್ಸರ್ಟ್ ಮಾಡಬೇಕು ಅಂತಂದರೆ ಈ 20 ಡಯಾ ರಾಡ್ದು ಲ್ಯಾಪ್ ಲೆಂತು ತುಂಬ ಜಾಸ್ತಿ ಇದೆ. ಅದನ್ನು ನಾವು ಇಂಪಾರ್ಟೆಂಟಾಗಿ ನೋಡ್ಕೋಬೇಕು. ಇಲ್ಲಿ ನೋಡಿ ನಾವು ಲ್ಯಾಪ್ ಲೆಂತ್ ಇದೆಯಲ್ಲ, ಈ ನಾವು ಬೇಸ್ಮೆಂಟಲ್ಲಿ ಗ್ರೌಂಡಲ್ಲೆಲ್ಲ ನಾವು ಬಂದ್ಬಿಟ್ಟು ಲ್ಯಾಪ್ ಲೆಂತ್ಗೆ ಈ M40 ಗ್ರೇಡ್ದನ್ನು ನಾವು ಲ್ಯಾಪ್ ಲೆಂತನ್ನು ರೀಡ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ 16 mm ಬಂದ್ಬಿಟ್ಟು 475, 20 mm 575, 25 mm 725, 32 mm 950, ಈ ರೀತಿ ಇದನ್ನು ನಾವು ರೆಫರ್ ಮಾಡ್ತಾ ಇದ್ವಿ. ಇದೇ ನಮ್ಮದು ಕಾಲಮು ಮೇಲೆ ಬರ್ತಾ ಬರ್ತಾ ನಮ್ಮದು ಕಾಲಮ್ದು ಕಾಂಕ್ರೀಟ್ ಗ್ರೇಡು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ನೋಡಿ M40 ಬಂದ್ಬಿಟ್ಟು 3rd ಫ್ಲೋರ್ ಟು 4th, 3rd ಫ್ಲೋರ್ ಟು 4th ಫ್ಲೋರ್ ತನಕ ಮಾತ್ರ M40 ಇದೆ. ಅದಾಗಿದ ಮೇಲೆ ನಮ್ಮದು M30 3 ಫ್ಲೋರ್ ಇದೆ. ಆ M30 3 ಫ್ಲೋರ್ ಆಗಿದ್ಮೇಲೆ ಮತ್ತೆ ಎಲ್ಲ M25 ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ಗ್ರೇಡ್ ಈ ನಾವು ಅಂದರೆ ಆ ಗ್ರೇಡ್ ಪ್ರಕಾರ ನಾವು ಇಲ್ಲೇ ನಮ್ಮದು ಲ್ಯಾಪ್ ಲೆಂತ್ ಕೊಟ್ಟಿದ್ದಾರಲ್ಲ, ನಮ್ಮದು ಸ್ಟ್ಯಾಂಡರ್ಡ್ ಟ್ಯಾಬ್ಲರ್ ಕಾಲಮು, ಅದರಲ್ಲಿರ್ತಕ್ಕಂಥ ಈ ಲ್ಯಾಪ್ ಲೆಂತು M35, M30, M25 ಪ್ರಕಾರನೇ ನಾವು ಈ ಲ್ಯಾಪ್ ಲೆಂತನ್ನು ಲ್ಯಾಪ್ ಮಾಡ್ಕೊತಾ ಹೋಗಬೇಕು. ಇವಾಗ ನೋಡಿ ಇಲ್ಲಿ M25 ಗ್ರೇಡ್ ಇದೆ. ಇಲ್ಲಿ ಬಂದಾಗ ನಮಗೆ 16 mm ಬಂದ್ಬಿಟ್ಟು 625, 20 mm ಬಂದ್ಬಿಟ್ಟು 800, 16 mm ಬಂದ್ಬಿಟ್ಟು 475, 25 mm ಬಂದ್ಬಿಟ್ಟು 975. ಈ ರೀತಿ ನಮಗೆ ಲ್ಯಾಪ್ ಲೆಂತ್ಗಳು ಇನ್ಕ್ರೀಸ್ ಆಗ್ತಾ ಇದೆ. ಅದರಿಂದ ನಾವು ಈ ಫ್ಲೋರಲ್ಲಿ ನಮಗೆ 20 ಡಯಾ ಏನಾದ್ರು ಇದ್ದರೆ, ಆ 20 ಡಯಾ ನಮ್ಮದು 11th ಫ್ಲೋರಲ್ಲಿ ಏನಾದ್ರು 20 ಡಯಾ ರಾಡ್ ಕೊಟ್ಟಿದ್ರೆ ನಾವು ಅದನ್ನು 10th ಫ್ಲೋರ್ ಕಾಲಮಲ್ಲೇ ನಾವು ಇನ್ಸರ್ಟ್ ಮಾಡಬೇಕಾಗತ್ತೆ. ಯಾಕೆಂದರೆ 800 mm
ನಮ್ಮದು 10th ಫ್ಲೋರ್ದು ಎಲ್ಲ ಬೀಮ್ ಡೆಪ್ತ್ ಎಲ್ಲ ಇರೋದು ಬಂದ್ಬಿಟ್ಟು 600 mm. ಈ 16 mm ಡಯಾಗ್ ಬಂದ್ಬಿಟ್ಟು 625 ಇದೆ. 625 ಅಂತಂದರೆ ಮೇ ಬಿ ಈ 25 mm ಮಾತ್ರ ನಮಗೆ ಜಾಸ್ತಿ ಬರುತ್ತೆ. ಅದರಿಂದ 16 mm ಡಯಾಗ್ ಕೂಡ ನಾವು 10th ಫ್ಲೋರ್ದು ಸ್ಲ್ಯಾಬ್ ಕ್ಯಾಸ್ಟ್ ಆಗಿದ್ಮೇಲೂ 10th ಫ್ಲೋರ್ದು ಕಾಲಮ್ ಕ್ಯಾಸ್ಟ್ ಆಗಿದ್ಮೇಲೂ ಕೂಡ ನಾವು ಈ 625ನ ನಾವು 11th ಫ್ಲೋರ್ ಸ್ಲ್ಯಾಬಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಆದರೆ ಈ 20 ಡಯಾ ರಾಡು 800 mm ಇರೋದ್ರಿಂದ ನಾವು 10th ಫ್ಲೋರ್ ಕಾಲಮ್ ಕ್ಯಾಸ್ಟ್ ಮಾಡಬೇಕಾದ್ರೇ ಈ 20 ಡಯಾ ರಾಡ್ನ ನಾವು ಇನ್ಸ್ಟಾಲ್ ಮಾಡಬೇಕು, ಮತ್ತು 25 ಡಯಾ ರಾಡ್ ಇದ್ದರೆ ಅದನ್ನು ಇನ್ಸ್ಟಾಲ್ ಮಾಡಬೇಕು. ಬಟ್ ನಮ್ಮ ಕೇಸಲ್ಲಿ 25 ಡಯಾ ರಾಡು ಇಲ್ಲ. ಸೊ ಈಗ ಇದನ್ನು ನಾನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಒಂದೊಂದು ಕಾಲಮ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೇನಿದೆ ಈ ಡ್ರಾಯಿಂಗಲ್ಲಿ ಎಷ್ಟಿದೆ ಅಂತಂದರೆ ನೋಡಿ, ಟೋಟಲು 12 ಮೂಲ 36 ಕಾಲಮ್ ಮಾತ್ರ ನಮಗೆ ಚೇಂಜಸ್ ಆಗ್ತಾ ಇದೆ. ಎಲ್ಲಿ 11th ಫ್ಲೋರಲ್ಲಿ ಈ ಟೆರಾಸ್ ಫ್ಲೋರ್ ಡಿಸೈನ್ ಆಗಿದ್ಮೇಲೆ ಈ 36 ಕಾಲಮ್ ಮಾತ್ರ ನಾವು ಈ ಡ್ರಾಯಿಂಗಿಂದ ನಾವು ಅಪ್ಡೇಟ್ ಮಾಡ್ಕೋಬೇಕು. ಇಲ್ಲಿ ನಾನು ಕ್ರಾಸ್ ಮಾರ್ಕ್ ಮಾಡಿದ್ದೀನಲ್ವಾ, ಸೇಮ್ ಇಲ್ಲೇನಿದೆ ನೋಡಿ, ಕಾಲಮ್ ನಂಬರು ಫಸ್ಟ್ ಸ್ಟಾರ್ಟಿಂಗ್ ಆಗೋದೇ ಬಂದ್ಬಿಟ್ಟು C10 ನಮಗೆ ಚೇಂಜಸ್ ಬರೋದು. ಈ C10 ಕಾಲಮ್ ಏನಿದೆಯಲ್ಲ ನಾವು ಮಾರ್ಕ್ ಮಾಡಿದ್ವಿ ನೋಡಿ, ಇಲ್ಲಿ ಅಲ್ಲಿ ಯಾವ್ಯಾವ ಕಾಲಮ್ ಇದೆಯೋ ಆ ಕಾಲಮ್ ಇದು C10 ಮತ್ತು C11. ಈ C10 C11ಅಲ್ಲಿ ಇದೇನು ಚೇಂಜಸ್ ಬಂದಿದೆಯಲ್ಲ, ಈ ಕಾಲಮ್ನ ನಾವು ಇಲ್ಲಿ ರೀಡ್ ಮಾಡೋಕ್ಕೆ ಹೋಗಬಾರ್ದು. ಈ ಕಾಲಮ್ ಏನಂತಂದರೆ ಈ ಕಾಲಮ್ ಬಂದ್ಬಿಟ್ಟು ನಮಗೆ ಈ ಡ್ರಾಯಿಂಗ್ ಪ್ರಕಾರ ಇದು ಅಪ್ಡೇಟ್ ಆಗಿದೆ. ನಾವು ಈ ಕಾಲಮ್ ಡೀಟೇಲ್ನ ನಾವು ಅಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಅದರಿಂದ ನಾವು ಈ ಫ್ಲೋರಿಗೆ ಬಂದಾಗ ಮತ್ತೆ ಅದನ್ನು ಮಾತ್ರ ಎಕ್ಸಿಕ್ಯೂಟ್ ಮಾಡಬೇಕು. ಅದೇ ಯಾಕೆ ಈ C2 ಇಂದ C9 ತನಕ ಏನಿದೆಯಲ್ಲ, ಇದು ನಾವು ಈ ಡ್ರಾಯಿಂಗ್ನ ರೆಫರ್ ಮಾಡಬೇಕು. ಯಾಕೆಂದರೆ ಈ ಕಾಲಮಲ್ಲಿ ಏನು ಚೇಂಜಸ್ ಇಲ್ಲ. ಅದರಿಂದ ನಾವು ಈ ಕಾಲಮಲ್ಲಿ ಏನು ಡೀಟೇಲ್ ಇದೆಯಲ್ಲ ಇದನ್ನೇ ನಾವು ರೆಫರ್ ಮಾಡಬೇಕಾಗತ್ತೆ. ಸೊ ಅದರಿಂದ ನಾನು ಈಗ ಯಾವ ರೀತಿಯಲ್ಲಿ ನಾವು 10th ಫ್ಲೋರ್ ಕಾಲಮಲ್ಲಿ ನಾವೇನು ಇದೇನೋ 11th ಫ್ಲೋರಲ್ಲಿ ಏನೋ ಚೇಂಜಸ್ ಆಗಿದೆಯಪ್ಪ, ನಾವು 11th ಫ್ಲೋರಲ್ಲಿ ಮಾಡ್ಬೋದಲ್ಲ ಅಂತ ಹೇಳ್ಬೋದು. ಆದರೆ ಅಲ್ಲಿ ನಮಗೆ ಈ ಕಾಲಮ್ ರಾಡು ಇಲ್ಲಿ ನೋಡಿ, 12 16 ಇದ್ದರೆ ನೋ ಪ್ರಾಬ್ಲಮ್ಮು. ಇಲ್ಲೂ ಕೂಡ ನೋಡಿ 12 16 ಇದ್ದರೆ ನೋ ಪ್ರಾಬ್ಲಮ್ಮು. ಆದರೆ ಇದು 16 20 ಇದೆಯಲ್ವಾ, ಅಲ್ಲ ಈ 16 ಕೂಡ ನೋ ಪ್ರಾಬ್ಲಮ್ಮು. ಆದರೆ 20 ಡಯಾ ಇದೆಯಲ್ಲ, ಈ 20 ಡಯಾ ರಾಡ್ ಕಾಲಮ್ಮು ನಮಗೆ 10th ಫ್ಲೋರ್ ಕಾಲಮಲ್ಲಿ ಇನ್ಸ್ಟಾಲ್ ಆಗಲೇಬೇಕು. ಸೊ ಅದರಿಂದ ನಾವು ಈ 20 ಡಯಾ ಕಾಲಮ್ಗಳು ಮಾತ್ರ ನಾವು ಕೇರ್ಫುಲ್ಲಾಗಿ ನಾವು ಆ ಫ್ಲೋರ್ ಲೆವೆಲಲ್ಲಿ ಎಂಟ್ರಿ ಮಾಡಬೇಕು. ಸೊ ಅದನ್ನೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಈ 10th ಫ್ಲೋರ್ ಟು 11th ಫ್ಲೋರ್ ಕಾಲಮ್ ಡೀಟೇಲ್ ಏನಿದೆಯಲ್ಲ ಅದನ್ನು ನಾನು ಟೋಟಲ್ ಎಲ್ಲ 108 ಕಾಲಮು ಕೂಡ ನಾನು ನಿಮಗೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ಏನಕ್ಕಪ್ಪ ನಾನು ಇದು 108 ಕಾಲಮ್ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಅಂತಂದರೆ, ಇದರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ನೋಡಿ, ಟೋಟಲ್ 108 ಕಾಲಮ್ ಇದೆ ಸೀರಿಯಲ್ ನಂಬರು. ಈ 108 ಕಾಲಮು ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ಅದನ್ನ ಏನಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಅಂತ ಇವಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಸೊ ಏನಿದೆ C2 ಏನಿದೆ ಇಲ್ಲಿ ನೋಡಿ. ಸೊ C2 ಕಾಲಮು 14 ನಂಬರ್ ಆಫ್ 12 ಇಲ್ಲಿ 10th ಫ್ಲೋರ್ ಟು 11th ಫ್ಲೋರಲ್ಲಿ 14 ನಂಬರ್ ಆಫ್ 12. 14 ನಂಬರ್ ಆಫ್ 12ಗೆ ಏನು ತೊಗೊಂಡಿದ್ದೀನಿ, ಸೇಮ್ ಅದೇ ಥರ 14 ನಂಬರ್ ಆಫ್ ರಾಡು ಕಾಲಮ್ ನಂಬರ್ 1, 14 ನಂಬರ್ ಆಫ್ ರಾಡು ಡಯಾ 12, 10th ಫ್ಲೋರ್ ಹೈಟು, 11th ಫ್ಲೋರ್ ಹೈಟು. ಅದೇ ಥರ ಇಲ್ಲಿ ರಾಡ್ ಬಿಲೋ 11th ಫ್ಲೋರು, ದಿಸ್ ಈಸ್ ರಾಡ್ ಅಬೋ 11th ಫ್ಲೋರು, ಪ್ಲಸ್ಸು ಕೆಳಗಡೆ ಲ್ಯಾಪ್ ಲೆಂತು. ಸೊ ಇದು ಆಟೋಮೆಟಿಕಲಿ ಕಟಿಂಗ್ ಲೆಂತು ಇವೆಲ್ಲ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟು C3 ನೋಡಿದ್ರೆ, C3 ಏನಿದೆ, C3 ನೋಡಿ, ಇದು C2 ಆಯಿತು, ಇದು C3 ಕೂಡ 14 ನಂಬರ್ ಆಫ್ 12. C4 ನೋಡಿ 12 ನಂಬರ್ ಆಫ್ 12. ಸೊ ಇಲ್ಲಿ ನೋಡಿ 14 ನಂಬರ್ ಆಫ್ 12 C3, C4 ಬಂದ್ಬಿಟ್ಟು 12 ನಂಬರ್ ಆಫ್ 12. ಸೊ ಇದೇ ಥರ ನಾವು ಎಲ್ಲಿ ತನಕ ಹೋಗ್ಬೇಕು ಅಂತಂದರೆ C10 ತನಕ ಹೋಗಬೇಕು. ಇಲ್ಲೇನಾಗಿದೆ, ನಮ್ಮದು ಕಾಲಮ್ ನಂಬರ್ ಯಾವುದಿದೆ C10ಅಲ್ಲಿ ಮಾತ್ರ ನಮ್ಮದು ಚೇಂಜಸ್ ಇದೆ. ಅದು ಏನಿದೆ C10ಅಲ್ಲಿ ಬಂದ್ಬಿಟ್ಟು ನಮಗೆ ಇಲ್ಲಿ 4 ನಂಬರ್ ಆಫ್ 16 ಮತ್ತು ಇಲ್ಲಿ 10 ನಂಬರ್ ಆಫ್ 12 ಇದೆ. ಅದೇ C10ನ್ನು ನೀವು ಈ ಡ್ರಾಯಿಂಗಲ್ಲಿ ನೋಡಿದ್ರೆ ಇಲ್ಲಿ ನೋಡಿ, ಇದು C10 ನೋಡಿ, ಇಲ್ಲಿ 14 ನಂಬರ್ ಆಫ್ 12 ಇದೆ. ಇಲ್ಲಿ 10th ಫ್ಲೋರಲ್ಲೂ ಕೂಡ 14 ನಂಬರ್ ಆಫ್ 12 ಇದೆ. ಇಲ್ಲಿ ಬಂದ್ಬಿಟ್ಟು ಈ 14 ನಂಬರ್ ಆಫ್ 12 ಬದಲು ಇಲ್ಲಿ 4 ನಂಬರ್ ಆಫ್ 16 ಮತ್ತು 10 ನಂಬರ್ ಆಫ್ 12 ಆಗಿದೆ. ಸೊ ಇಲ್ಲಿ 4 ನಂಬರ್ ಆಫ್ 16 ಇರೋದ್ರಿಂದ ಈ 4 ನಂಬರ್ ಆಫ್ 16ನ ನಾವು ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಏನಿಲ್ಲ. ಇದನ್ನು ನಾವು ಬಂದ್ಬಿಟ್ಟು ಅಟ್ ದ ಟೈಮ್ ಆಫ್ ನಾವು 11th ಫ್ಲೋರ್ ಸ್ಲ್ಯಾಬ್ ಏನಿದೆಯಲ್ವಾ, ಆ 11th ಫ್ಲೋರ್ ಸ್ಲ್ಯಾಬನ್ನು ನಾವು ಕ್ಯಾಸ್ಟ್ ಮಾಡೋ ಟೈಮಲ್ಲಿ ಈ 4 ನಂಬರ್ ಆಫ್ 16ನ ನಾವು ಆ್ಯಡ್ ಮಾಡ್ಕೋಬೋದು. ಸೊ ಅದರಿಂದ ಈ 4 ನಂಬರ್ ಆಫ್ 16ನ ನಾವು ಈ ಲೆವೆಲಲ್ಲಿ ನಾನು ಅದನ್ನು ತೊಗೊತಾ ಇಲ್ಲ C10ನಲ್ಲಿ. ಸೊ ನೆಕ್ಸ್ಟು ಅದೇ ಥರ ಇನ್ನು ಮುಂದಕ್ಕೆ ಹೋದರೆ, ನೆಕ್ಸ್ಟು ಇದರಲ್ಲಿ ಏನಿದೆ ಮೇಜರು, ನಾವು 20 mm ಡಯಾ ರಾಡ್ ಕಾಲಮ್ ಏನಿದೆಯಲ್ಲ ಆ 20 mm ಡಯಾ ರಾಡ್ ಕಾಲ್ ಇರೋದನ್ನು ಮಾತ್ರ ನಾವು ಈ ಲೆವೆಲಲ್ಲಿ ಅಟೆಂಡ್ ಮಾಡಬೇಕು. ಸೊ ಇಲ್ಲಿ ನೋಡಿ C18
8 ನಂಬರ್ ಆಫ್ 20 ಮತ್ತು 6 ನಂಬರ್ ಆಫ್ 16 ಇದೆ. ಅದೇ ಇಲ್ಲಿ C18ಗೆ ಹೋದರೆ ಇದೇನು ಹೇಳುತ್ತೆ, ಇಲ್ಲಿ ನೋಡಿ C18 ನೋಡಿ, ಇದು C18 ಹೌದು ನೋಡಿ, ಇದು C18 ಮತ್ತು C19. ಇದರಲ್ಲಿ ನಮಗೆ 20 mm ಡಯಾ ರಾಡ್ ಇದೆ. ಬಟ್ ಇಲ್ಲಿ ಬಂದ್ಬಿಟ್ಟು ನಮಗೆ 14 ನಂಬರ್ ಆಫ್ 12 ಇದೆ, ಇಲ್ಲೂ ಕೂಡ 14 ನಂಬರ್ ಆಫ್ 12 ಇದೆ. ಸೊ ಇವಾಗ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ, ಆ 14 ನಂಬರ್ ಆಫ್ 12ಅಲ್ಲಿ ನಮ್ದೇನಿದೆ ಕಂಪ್ಲೀಟ್ 14 ನಂಬರ್ ಆಫ್ 12 ರಾಡ್ಸ್ ಬಂದ್ಬಿಟ್ಟು ಟರ್ಮಿನೇಟ್ ಆಗುತ್ತೆ. ಯಾಕೆಂತಂದರೆ ನೆಕ್ಸ್ಟ್ ಲೆವೆಲ್ಗೆ ಬಂದ್ಬಿಟ್ಟು ನಮ್ಮದು ಯಾವುದೇ 12 mm ಡಯಾ ರಾಡು ಕೂಡ ಇಲ್ಲಿ ಬರ್ತಾ ಇಲ್ಲ, ಎಲ್ಲ 16 ಮತ್ತು 20 ಆಗ್ತಾಯಿದೆ. ಅದರಿಂದ ಇಲ್ಲಿರೋ ಎಲ್ಲ 12 mm C18 ಇರ್ತಕ್ಕಂಥ ಎಲ್ಲ 12 mm ರಾಡು ಕೂಡ ನಮ್ಮದು 11th ಫ್ಲೋರಿಗೆ ಬರೋದಿಲ್ಲ. ಸೊ 11th ಫ್ಲೋರ್ ಕಾಲಮ್ ಹೈಟ್ ಎಲಿಮಿನೇಟ್ ಆಗುತ್ತೆ. ಜಸ್ಟ್ ರಾಡ್ ಬಿಲೋ ಫ್ರಮ್ 11th ಫ್ಲೋರ್ ಮಾತ್ರ ಇರುತ್ತೆ 0.4 ಟೈಮ್ಸು. ನೆಕ್ಸ್ಟ್ ರಾಡ್ ಅಬೋ 11th ಫ್ಲೋರ್ ಬಂದ್ಬಿಟ್ಟು ಜಸ್ಟ್ ಒಂದು LD ಇರುತ್ತೆ. ಏನಕ್ಕೆ ಅಂತಂದರೆ ಇದನ್ನು ಕಾಲಮ್ ಲ್ಯಾಪಿಂಗನ್ನ ಮುಂದಕ್ಕೆ ತೊಗೊಂಡೋಗೋದಕ್ಕೆ. E475 ಬಂದ್ಬಿಟ್ಟು ನಮ್ಮದು ಕೆಳಗಡೆ ರಾಡ್ಗೆ ಲ್ಯಾಪ್ ಮಾಡೋದಕ್ಕೆ. ಸೊ ಇಲ್ಲಿಗೆ ಈ ಕಾಲಮ್ ಟರ್ಮಿನೇಟ್ ಆಯಿತು. ಇಲ್ಲಿ ನಾವು ಅಡಿಷ್ನಲ್ ರಾಡ್ಸ್ನ ಆ್ಯಡ್ ಮಾಡಬೇಕು. ಇದೆಲ್ಲ ಬಂದ್ಬಿಟ್ಟು ನಮ್ಮದು ಈ ಲೆವೆಲಲ್ಲಿ ಆ್ಯಡ್ ಆಗ್ತಕ್ಕಂಥ ಅಡಿಷ್ನಲ್ ರಾಡ್ಸ್ ಏನಿದೆ ಅಲ್ಲಿ 8 ನಂಬರ್ಸ್ ಆಫ್ 20 ಮತ್ತು 6 ನಂಬರ್ಸ್ ಆಫ್ 16 ಇದೆ. C18 ನೋಡಿ, ಇಲ್ಲಿ 8 ನಂಬರ್ ಆಫ್ 20 ಮತ್ತು 6 ನಂಬರ್ ಆಫ್ 16 ಇರುತ್ತೆ. ಸೊ R6 ನಂಬರ್ ಆಫ್ 8 ನಂಬರ್ ಆಫ್ 20ನಲ್ಲಿ 4 ಲಾಂಗರ್ ರಾಡ್ ಆಗುತ್ತೆ, 4 ಶಾರ್ಟರ್ ರಾಡ್ ಆಗುತ್ತೆ. ಸೇಮ್ ಡೈ ಆಫ್ ದ ರಾಡು 20. ಇದರಲ್ಲಿ ಬಂದ್ಬಿಟ್ಟು ನಮಗೆ 10th ಫ್ಲೋರ್ ಹೈಟು ಬೇಕಾಗಲ್ಲ, ಇಲ್ಲಿ 11th ಫ್ಲೋರ್ದು ಹೈಟ್ ಬೇಕಾಗುತ್ತೆ. ಇಲ್ಲಿ ರಾಡ್ ಬಿಲೋ 11th ಫ್ಲೋರ್ ಅಂತಂದರೆ ಆ ರಾಡನ್ನು ನಾವು ಆ ಕಾಲಮ್ ಟಾಪಲ್ಲಿ ಅಂದರೆ 10th ಫ್ಲೋರ್ ಲೆವೆಲ್ ಇರ್ತಕ್ಕಂಥ ಟಾಪಲ್ಲಿ ಈ 20 mm ಡಯಾ ರಾಡ್ನ 800 mm ಬಿಲೋ ಅಂದರೆ 11th ಫ್ಲೋರ್ ಲೆವೆಲ್ ಏನಿದೆಯಲ್ಲ ಆ 11th ಫ್ಲೋರ್ ಲೆವೆಲಿಂದ 800 mm ಕೆಳಗಡೆ ಇಟ್ಟು ಈ 20 mm ಡಯಾ ರಾಡ್ನ ನಾವು ಲ್ಯಾಪ್ ಮಾಡಿಟ್ಕೋಬೇಕು. ಯಾಕೆಂದರೆ ನಮ್ಮದು 11th ಫ್ಲೋರ್ದು ಸ್ಲ್ಯಾಬ್ ಬೀಮ್ ಡೆಪ್ತ್ ಬಂದ್ಬಿಟ್ಟು 600 mm ಇರೋದು. ಸೊ ಇಲ್ಲಿ 800 mm ಇರೋದ್ರಿಂದ ಇನ್ನು 200 mm ಕೆಳಗಡೆ ಆ ಕಾಲಮ್ ಒಳಗಡೆ ರಾಡನ್ನು ಇಳಿಸಿ ನಾವು ಲ್ಯಾಪಿಂಗ್ ಮಾಡಿ ಇಟ್ಟು ಆಮೇಲೆ ನಾವು 10th ಫ್ಲೋರ್ದು ಕಾಲಮ್ ಕ್ಯಾಸ್ಟ್ ಮಾಡಬೇಕು. ಪರ್ಟಿಕ್ಯುಲರ್ಲಿ C18 C20 ಏನೇನು ಕಾಲಮಲ್ಲಿ ನಮಗೆ 20 ಡಯಾ ರಾಡ್ ಇರ್ತದೋ ಆ ಕಾಲಮ್ಗಳೆಲ್ಲ. ಸೊ ಅದ್ರ ಪ್ರಕಾರ ಇಲ್ಲಿ 800 mm ಕೆಳಗಡೆ ಬರುತ್ತೆ. ಮತ್ತು ಆ್ಯಸ್ ಇಟ್ ಈಸ್ 0.6 ಮತ್ತು 0.4 11th ಫ್ಲೋರಲ್ಲಿ ಈ ರಾಡು ರೈಸ್ ಆಗುತ್ತೆ. ಸೊ ಅವಾಗ ಇರೋದು ಕಟಿಂಗ್ ಲೆಂತು ಬರೀ 2.6 ಮತ್ತು 2 ಮೀಟ್ರ್ ಮಾತ್ರ ಬರುತ್ತೆ. ಸೊ ಅದರಿಂದ ನಾವು ಆ 10th ಫ್ಲೋರ್ ಕಾಲಮಲ್ಲಿ ಸ್ಟೇಜಿಂಗ್ ಹಾಕ್ಬಿಟ್ಟು ಮೇಲ್ಗಡೆ ಇದನ್ನು ಲ್ಯಾಪ್ ಮಾಡ್ಬೋದು. ಸೊ ಅದೇ ಥರ ನಾವು ಈ 16 mm ಡಯಾನು ಕೂಡ ನಾವು ಲ್ಯಾಪ್ ಮಾಡಲೂಬಹುದು, ಅಥವಾ ನಾವು 11th ಫ್ಲೋರ್ದು ಸ್ಲ್ಯಾಬ್ ಕ್ಯಾಸ್ಟ್ ಮಾಡ್ತೀವಲ್ವ ಆ ಟೈಮಲ್ಲೂ ಕೂಡ ನಾವು ಇದನ್ನು ಲ್ಯಾಪ್ ಮಾಡ್ಬೋದು. ಯಾಕೆ ಅಂತಂದರೆ ಇಲ್ಲಿ 12 mm ಡಯಾ ರಾಡ್ಸ್ ಎಲ್ಲ ಟರ್ಮಿನೇಟ್ ಆಗ್ತಾ ಇರೋದು. ಆ 12 mm ಡಯಾ ರಾಡ್ ಮೇಲೆ ಆಲ್ಮೋಸ್ಟ್ 3 ಮೀಟ್ರ್ ಹೈಟಲ್ಲಿ ಈ 20 mm ಡಯಾ ರಾಡ್ ಎಂಟ್ರಾಡು ಮತ್ತು ಇದು R16 mm ಡಯಾ ರಾಡನ್ನು ಲ್ಯಾಪ್ ಮಾಡಿದ್ರೆ ಸೊ ಈ ಕಾಲಮ್ಮು ಸ್ಟೇಬಲಾಗಿ ನಿಂತ್ಕೊಳ್ಳೋದಿಲ್ಲ. ಸೊ ನಾವು ಕಾಲಮ್ ಕಾಂಕ್ರೀಟ್ ಮಾಡೋದಕ್ಕೆ ಮತ್ತು ಇದಕ್ಕೆಲ್ಲ ತೊಂದರೆ ಆಗುತ್ತೆ. ಅದರಿಂದ ನಾವು ಈ 16 mm ಡಯಾ ರಾಡನ್ನು ಹೋಲ್ಡ್ ಮಾಡಿ ನಾವು ನೆಕ್ಸ್ಟ್ ಲೆವೆಲ್ಗೆ ಎಂಟ್ರಿ ಮಾಡೋಣ. ನಾನು ಅದನ್ನು ನೆಕ್ಸ್ಟ್ ಲೆವೆಲು 11th ಫ್ಲೋರು ಮತ್ತು ಅಬೋ ಟೆರಾಸ್ ಫ್ಲೋರ್ ನಾವೇನು ಕಾಲಮ್ ರಾಡ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಆವಾಗ ನಾನು ನಿಮಗೆ ಈ ಕಾಲಮ್ ಡೀಟೇಲ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಪೋಸ್ ಈ ಕಾಲಮ್ ರಾಡನ್ನು ಇಲ್ಲಿ ತೊಗೊಂಡ್ರೆ ಅಲ್ಲಿ ಯಾವ ಥರ ಮಾಡಬೇಕು, ಇಲ್ಲಿ ತೊಗೊಳ್ಳಿಲ್ಲ ಅಂದರೆ ಅಲ್ಲಿ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಲೆವೆಲ್ ಮಾಡೋ ಟೈಮಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಇದನ್ನು ಕಲರ್ ಚೇಂಜ್ ಮಾಡಿ ಇಟ್ಟಿರೋದು. ಸೊ ನೆಕ್ಸ್ಟು ಅದೇ ಥರ ನೋಡಿ ಇಲ್ಲಿ C20. ಸೊ C20ಗೆ ಬಂದಾಗ C20 ಏನು ಹೇಳ್ತಾ ಇದೆ, C20ನಲ್ಲಿ ನೋಡಿ 19 ಇಲ್ಲ C20ನಲ್ಲಿ 420 ಡಯಾ ಇದೆ ಮತ್ತು 1016 ಡಯಾ ಇದೆ. ಅದೇ ಈ C20ನಲ್ಲಿ ಇಲ್ಲೇನಿದೆ ಇಲ್ಲಿ ನೋಡಿ, ಇಲ್ಲೂ ಕೂಡ 14 ನಂಬರ್ ಆಫ್ 12 ಇದೆ. ಇದು C20 ಇದೆ ನೋಡಿ, C20 ಇಲ್ಲೂ ಕೂಡ ನಮಗೆ 14 ನಂಬರ್ ಆಫ್ 12 ಇದೆ. ಸೊ ಯಾವುದೇ 12 mm ಡಯಾ ರಾಡು ಕೂಡ ನಮಗೆ ಮೇಲೆ ಬರ್ತಾ ಇಲ್ಲ. ಅದರಿಂದ ಎಲ್ಲ 12 mm ಡಯಾ ರಾಡು ಇಲ್ಲಿ ಟರ್ಮಿನೇಟ್ ಆಗುತ್ತೆ. ಇನ್ನು ಉಳಿದಿದ್ದು 420 ಮತ್ತು 1016 ಇಲ್ಲಿ ಯಾವ ಥರ ಮಾಡಿದ್ವಲ್ಲ ಅದೇ ಥರ ಇಲ್ಲೂ ಕೂಡ ಆ್ಯಡ್ ಆಗುತ್ತೆ. ಸೇಮ್ ಅದೇ ಥರ C20, ನೆಕ್ಸ್ಟು C32 ಇದೆ, ಮತ್ತು C47 ಇದೆ, ಮತ್ತು C56 ಇದೆ, ಮತ್ತು ಅಷ್ಟೇ. ಸೊ ಅದೊಂದು 5-6 ಕಾಲಮ್ ಮಾತ್ರ ನಮಗೆ 20 mm ಡಯಾ ರಾಡು ಆ್ಯಡ್ ಆಗ್ತೈತೆ. ಇಲ್ಲಿ ನೋಡಿ C18, C20 ನೋಡಿ, C32 ಮತ್ತು ಇಲ್ಲಿ ಈ ಲೆವೆಲಿಗೆ ಬಂದಾಗ ಇಲ್ಲೊಂದು 2 ಕಾಲಮ್ ನೋಡಿ, C42, C47 ಮತ್ತು ಇಲ್ಲಿ ನೋಡಿ C56. ಇಷ್ಟೇ ಕಾಲಮು ನಮಗೆ 20 ಡಯಾ ಇರೋದು. ಆ 20 ಡಯಾ ರಾಡ್ಗಳನ್ನ ನಾವು ಈ ಲೆವೆಲಲ್ಲಿ ಈ ರೀತಿ ನಾವು ಇನ್ಸರ್ಟ್ ಮಾಡ್ಕೋಬೇಕು. ಸೊ ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೆಕ್ಸ್ಟ್ ಲೆವೆಲ್ಗೆ ಈಸಿ ಆಗುತ್ತೆ ನಮಗೆ
ಬಾರ್ ಬೈಂಡಿಂಗ್ ಶೆಡ್ಯೂಲ್ ಮಾಡೋದಕ್ಕೆ. ಈ 20 mm ಡಯಾ ರಾಡ್ ಏನಾದರೂ ನಾವು ಅಲ್ಲಿ ಇನ್ಸ್ಟಾಲ್ ಮಾಡೋದು ಮಿಸ್ ಆದರೆ ನಾವು ಈ ಕಾಲಮನ್ನು ಬ್ರೇಕ್ ಮಾಡಿ 200 mm ಬ್ರೇಕ್ ಮಾಡಿ ಮತ್ತು ಈ 800 mm ಕಾಲಮ್ ರಾಡನ್ನು ಕೆಳಗಡೆ ಇನ್ಸರ್ಟ್ ಮಾಡಿ ಮತ್ತು ಅದಕ್ಕೆ ಗಾಬಡಿ ಹೊಡೆದು ನಾವು ಕಾಲಮ್ ಕಾಂಕ್ರೀಟನ್ನು ಕ್ಯಾಸ್ಟ್ ಮಾಡಬೇಕಾಗತ್ತೆ. ಸೊ ಅದರಿಂದ ಈ ಡ್ರಾಯಿಂಗನ್ನು ಕೇರ್ಫುಲ್ಲಾಗಿ ಓದಿ 10th ಫ್ಲೋರ್ ಟು 11th ಫ್ಲೋರು ಇದನ್ನು ನಾವು ಇನ್ಸರ್ಟ್ ಮಾಡಬೇಕು. ಇನ್ನು ಉಳಿದಿದ್ದ ಕಾಲಮ್ಸ್ಗಳೆಲ್ಲ ನಾವು ಆ್ಯಸ್ ಇಟ್ ಈಸ್ ನಾವು 2nd ಫ್ಲೋರ್ ಟು 3rd ಫ್ಲೋರ್ ಯಾವ ರೀತಿ ನಾನು ಎಕ್ಸ್ಪ್ಲೈನ್ ಮಾಡೋದ್ನೋ ಅದೇ ಥರ ಇನ್ನು ಉಳಿದಿದ್ದ ಕಾಲಮ್ಸ್ ಎಲ್ಲ ಬಂದ್ಬಿಟ್ಟು ಅದ್ರ ಪ್ರಕಾರನೇ ಮಾಡ್ಕೊತ ಹೋಗಬೇಕು. ಜಸ್ಟ್ ಏನಿಲ್ಲ, ಕಾಲಮ್ ನಂಬರ್ ನೋಡೋದು, ಎಷ್ಟು ನಂಬರ್ ಆಫ್ ರಾಡ್ ಇದೆ, ಎಷ್ಟು ಡಯಾ ಇದೆ, 10th ಫ್ಲೋರ್ ಹೈಟು, 11th ಫ್ಲೋರ್ ಹೈಟು, ಇದು ಕೆಳಗಡೆ 1.6 ಮೇಲ್ಗಡೆ 0.4 ಮತ್ತು ಅದರದ್ದು ಲ್ಯಾಪ್ ಲೆಂತು. ಇದಿಷ್ಟನ್ನು ಮಾತ್ರ ಚೇಂಜ್ ಮಾಡ್ಕೊತ ಹೋದರೆ ನಿಮಗೆ ಕಾಲಮ್ ರಿನ್ಫೋರ್ಸ್ಮೆಂಟು ಮೈನ್ ರಾಡ್ ಕ್ಯಾಲ್ಕುಲೇಟ್ ಆಗುತ್ತಾ ಹೋಗುತ್ತೆ. ಸೊ ಈಗ ಇದು 10th ಫ್ಲೋರ್ ಟು 11th ಫ್ಲೋರ್ ಆಯಿತು. ಮತ್ತು 11th ಫ್ಲೋರ್ ಟು ಅಬೌವ್ ಟೆರಸ್ ಫ್ಲೋರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಕ್ಕೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ಆ ವಿಡಿಯೋ ನೋಡಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇದಿಷ್ಟು ಮಾತ್ರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ಹೇಳ್ಕೊಡ್ತೀನಿ, ಯಾವ ರೀತಿ 11th ಫ್ಲೋರಿಂದ ಅಬೌವ್ ಟೆರಸ್ ಫ್ಲೋರ್ಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ್ಯಾವ ರಾಡ್ಸ್ ಎಲ್ಲ ಟರ್ಮಿನೇಟ್ ಆಗುತ್ತೆ ಮತ್ತು ಯಾವ್ಯಾವ ರಾಡ್ಸ್ ಎಲ್ಲ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ನನ್ನ ಚಾನಲ್ನ ಬಿಗಿನಿಂಗಿಂದ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲಲ್ಲಿ ನಾನು ಫಸ್ಟಿಂದ ಬಿಗಿನಿಂಗಿಂದ ಏನೇನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಲ್ಲ ಆ ವೀಡಿಯೋಸ್ಗಳನ್ನ ನೀವು ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಿಮಗೆ ಏನು ಅಮ್ಮಮ್ಮ ಅಂದರೆ ನಿಮಗೆ ಒಂದು 2ರಿಂದ 3 ತಿಂಗಳಾಗ್ಬೋದು ನನ್ನ ಎಲ್ಲ ವೀಡಿಯೋನು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ ಸಿನ್ಸಿಯರಾಗಿ ನೀವು ಡೈಲಿ ಒಂದೊಂದು ವೀಡಿಯೋ 2 ವೀಡಿಯೋ ನೋಡ್ತಾ ಬಂದರೆ ಅದನ್ನು ನೋಡ್ತಾ ಒಂದು 2-3 ತಿಂಗಳಲ್ಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕನಿಷ್ಠ 2ರಿಂದ 3 ವರ್ಷ ನೀವು ಸೈಟಲ್ಲಿ ವರ್ಕ್ ಮಾಡಿದಷ್ಟು ಎಕ್ಸ್ಪೀರಿಯೆನ್ಸು BBS ಅಲ್ಲಿ ನಿಮಗೆ ಸಿಗುತ್ತೆ. ಇದಕ್ಕೆ ನಾನು ಅಶ್ಯೂರು. ಸೊ ನೀವು ಸೆಂಟ್ರಲ್ ಎಲ್ಲೂ ಬಂದು ಯಾವುದೇ ವೀಡಿಯೋ ನೋಡಿ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ. ಬಿಗಿನಿಂಗಿಂದ ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಆವಾಗ ನಿಮಗೆ ನಾನು ಐಟಮ್ ವೈಸ್ ಆಗ್ತಾ ಹೋಗಿದ್ದೀನಿ. ಫುಟಿಂಗ್ಗೆ ಸಪ್ರೇಟು, ಕಾಲಮ್ಗೆ ಸಪ್ರೇಟು, ನೆಕ್ಸ್ಟ್ ಇದು ಬೀಮ್ಗೆ ಸಪ್ರೇಟು, ಸ್ಲ್ಯಾಬ್ಗೆ ಸಪ್ರೇಟು ಒಂದೊಂದು ಪ್ಲೇ ಲಿಸ್ಟ್ ಹಾಕಿ ಆ ಪ್ಲೇ ಲಿಸ್ಟ್ ಪ್ರಕಾರ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀನಿ. ನೀವು ಒಂದೊಂದು ಪ್ಲೇ ಲಿಸ್ಟನ್ನು ಬಿಗಿನಿಂಗಿಂದ ನೀವು ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನೀವು 100% BBS ಎಕ್ಸ್ಪರ್ಟ್ ಆಗ್ತೀರಾ. ಈ ಡ್ರಾಯಿಂಗು ಮತ್ತು ಎಕ್ಸೆಲ್ ಶೀಟ್ ಏನಾದ್ರು ಬೇಕು ಅನ್ನೋರು ಈ ಇಮೇಲ್ ID ಮತ್ತು ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಈ ಡ್ರಾಯಿಂಗು ಮತ್ತು ಬೇಕು ಅಂದರೆ ಎಕ್ಸೆಲ್ ಶೀಟು ಕೂಡ ಕಳಿಸ್ಕೊಡ್ತೀನಿ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ನಿಮ್ದೇನಾದ್ರು ಕಮೆಂಟ್ಸ್ ಇದ್ದರೆ ಆ ರೆಸ್ಪೆಕ್ಟಿವ್ ವಿಡಿಯೋದಲ್ಲಿ ನಮಗೆ ಕಮೆಂಟ್ಸನ್ನು ಅಪ್ಲೋಡ್ ಮಾಡಿ. ನಿಮ್ಮ ಕಮೆಂಟ್ಸಿಗೆ ತಕ್ಕಂಗೆ ನಾನು ಕ್ಲಾರಿಫಿಕೇಷನ್ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.